ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಅವ್ರ ಮೈಂಡಲ್ಲಿ ಯೋಚನೆ ಮಾಡ್ತಿದ್ದಾರೆ ಅನ್ನೋಂಥದ್ದು ಟಾಪಿಕ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ನಿಮಗೆ ಪರ್ಸ್ನಲ್ ಆಗಿ ಟ್ಯಾರೋ ಕನ್ಸಲ್ಟೇಷನ್ ಹಾಗೆ ಪೆಂಡುಲಮ್ ಕನ್ಸಲ್ಟೇಷನ್ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನೆಲ್ ಮುಖಾಂತರ ನೀವೆಲ್ಲರೂ ನನಗೆ ಕನೆಕ್ಟ್ ಆಗಿದ್ದೀರಾ, ಹಾಗೆ ತುಂಬಾ ಬ್ಯೂಟಿಫುಲ್ಲಾಗಿ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಿರೋ ಅಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಫೋಟೋ ಇದ್ದರೆ ನೋಡಿ, ಹಾಗೆ ಅವ್ರ ಫೇಸ್ನ ನೆನಪು ಮಾಡ್ಕೊಳ್ಳಿ. ಅವರು ಈ ಒಂದು ಪ್ರೀತಿಯಲ್ಲಿ ಅವ್ರ ಮೈಂಡಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ಓಕೆ, ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಆಗಿರೋರು ಈ ಒಂದು ರೀಡಿಂಗ್ನ ನೋಡ್ಬೋದು. ಹಾಗೆ ಸಪ್ರೇಷನಲ್ಲಿರೋರು, ಫ್ರೆಂಡ್ಸ್ ಆಗಿರ್ಬೋದು, ಕ್ರಶ್ ಆಗಿರ್ಬೋದು, ನೀವು ಯಾವೊಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿಬಿಟ್ಟು ಈ ಒಂದು ರೀಡಿಂಗ್ನ ನೋಡ್ತೀರಾ ಅವರಿಗೆ ರೆಸೊನೇಟ್ ಆಗುವಂಥದ್ದು. ಓಕೆ, ಸೊ ಅದು ನೆನಪಿರಲಿ. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಓಕೆ, ಇಲ್ಲಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇರೋವಂಥ ವಿಷಯ ಅವರ ತಂದೆ ತಾಯಿಗೆ ಗೊತ್ತಾಗಿರೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಸೊ ಸ್ವಲ್ಪ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಅವ್ರ ತಂದೆ ತಾಯಿಗೆ ವಿಷಯ ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ವಿಷಯ ಗೊತ್ತಾಗಿದೆ ಅಂತ ನಿಮಗೆ ಗೊತ್ತಿಲ್ಲ, ಬಟ್ ಇಲ್ಲಿ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ದಟ್ ಮೀನ್ಸ್ ಫೋನ್ ಮಾಡುವಂಥದ್ದು, ಓಕೆ, ಮೆಸೇಜ್ ಮಾಡುವಂಥದ್ದು ಮಾಡ್ತಾ ಇದ್ದೀರಾ. ಬಟ್ ಅವರಿಲ್ಲಿ ಸೈಲೆಂಟ್ ಆಗಿರೋವಂಥದ್ದು ಕಾಣಿಸ್ತಾ ಇದೆ. ನಿಮ್ಮ ಜೊತೆ ಅವರು ಮಾತಾಡ್ತಾ ಇಲ್ಲ ತುಂಬ ದಿನಗಳಿಂದ. ನೀವು ಅವರಿಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ. ಅವ್ರ ಮೆಸೇಜಿಗೋಸ್ಕರ ಇರ್ಬೋದು, ಅವ್ರ ಜೊತೆ ಮಾತಾಡ್ಲಿಕ್ಕಿರ್ಬೋದು, ಅವ್ರನ್ನ ನೋಡಲಿಕ್ಕಿರ್ಬೋದು, ವೆಯ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ. ಓಕೆ, ಸೊ ಇಲ್ಲಿ ಅವರ ತಂಗಿ ಅಥವಾ ಅವರ ಅಣ್ಣ, ತಮ್ಮ, ನಿಮ್ಮ ಪರ್ಸನ್ ಅವರ ತಮ್ಮ, ಓಕೆ, ತಂಗಿ, ಆ ಥರ ಅವರಿಂದ ನಿಮಗೇನೋ ಒಂದು ಸುಳಿವು ಅವ್ರ ಬಗ್ಗೆ ಗೊತ್ತಾಗ್ತಿದೆ ಅಂತ ಕಾಣಿಸ್ತಿದೆ. ಸೊ ಗೊತ್ತಾಗಲಿಲ್ಲ ಅಂತಿದ್ರೆ ರೀಸೆಂಟಾಗಿ ಅಂದರೆ ಅವರು ನಿಮ್ಮ ಜೊತೆ ಮಾತಾಡಿರೋವಂಥದ್ದು, ಅವ್ರ ತಂಗಿ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ನಿಮ್ಮ ಜೊತೆ ರೀಸೆಂಟಾಗಿ ಮಾತಾಡಿದ್ದಾರೆ ಈ ಒಂದು ಪ್ರೀತಿ ವಿಷಯವಾಗಿ. ಓಕೆನಾ? ಸೊ ಓಕೆ, ಓಕೆ, ಇಲ್ಲಿ ಅವರು ಅದೇ ಎನರ್ಜಿ ಬರ್ತಿದೆ. ಅವರು ತಂಗಿ ಅಥವಾ ತಮ್ಮನ ಮುಖಾಂತರ ನಿಮ್ಮನ್ನು ಅವರು ಭೇಟಿ ಮಾಡಲಿಕ್ಕೆ ಕಳಿಸೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಈ ಒಂದು ವೀಕಲ್ಲಿ ಅಥವಾ ಈ ಒಂದು ಮಂತಲ್ಲಿ ನಿಮ್ಮ ಬಗ್ಗೆ ಅಥವಾ ಅವ್ರ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತ ಇದ್ದಾರೆ. ಅವರ ಫ್ಯಾಮಿಲಿ ಮೆಂಬರ್ಸ್ ಮುಖಾಂತರ ಅಥವಾ ಫ್ರೆಂಡ್ಸ್ ಮುಖಾಂತರ. ಓಕೆ, ಸೊ ಇಲ್ಲಿ ಕ್ರಿಕೆಟ್ ಲವರ್ ಕಾಣಿಸ್ತಾ ಇದೆ. ತುಂಬ ಜನ ನಿಮ್ಮ ಪಾರ್ಟ್ನರ್ ಇರ್ಬೋದು, ನೀವಿರ್ಬೋದು, ಕ್ರಿಕೆಟ್ ಲವರ್ಸ್ ಇದ್ದೀರಾ, ತುಂಬ ಇಷ್ಟಪಡ್ತೀರಾ. ಇಲ್ಲಿ ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತ ಕಾಣಿಸ್ತಿದೆ ನಿಮ್ಮ ಪರ್ಸನ್ಗೆ. ಓಕೆ, ಈ ಒಂದು ಪ್ರೀತಿ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ. ಎಷ್ಟು ದಿನ ಇದೇ ಥರ ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ ನಮ್ಮಿಬ್ಬರು ರಿಲೇಷನ್ಶಿಪ್ಪಲ್ಲಿ ಅಂತ ಕನ್ಫ್ಯೂಸ್ಡ್, ಇಲ್ಲಿ ಗೊಂದಲ ಕಾಣಿಸ್ತಾ ಇದೆ.
ಇತ್ತೀಚಿನ ದಿನಗಳಲ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರುವಂಥದ್ದು. ಓಕೆ, ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು. ಸೊ ಮಾತುಕತೆ ಇಲ್ಲ, ಓಕೆನಾ. ಸೊ ನಿಮ್ಮಷ್ಟಕ್ಕೆ ನೀವಿದ್ದೀರಾ, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರಷ್ಟಕ್ಕೆ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಓಕೆ, ಸೊ ನಿಮ್ಮಿಬ್ಬರ ಮಧ್ಯ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಆಗಿರೋರು, ಓಕೆ, ಆಲ್ರೆಡಿ ಮ್ಯಾರಿಡ್ ಆಗಿರೋರಿಗೆ ಇಲ್ಲಿ ತುಂಬಾ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್ಸ್ಗಳು ನಡೀತಾ ಇದೆ, ನಿಮ್ಮ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇದೆ. ಓಕೆ, ಇಲ್ಲಿ ಬೇಬಿ ಇರೋವಂಥದ್ದು ನಿಮಗೆ 2 ಹೆಣ್ಣುಮಕ್ಕಳು ಅಥವಾ ಓಕೆ ಸಿಂಗಲ್ ಬೇಬಿ. ಓಕೆ, ಇಲ್ಲಿ 1 ಮಗು ಇರೋವಂಥದ್ದು ಕಾಣಿಸ್ತಾ ಇದೆ. ಸೊ ನಿಮಗೆ ಆ ಒಂದು ಮಗುವಿನ ಭವಿಷ್ಯದ ಮೇಲೆ ನಿಮಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ಓಕೆ, ಸೊ ಇದೇ ಥರ ನಮ್ಮ ಲೈಫಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಇದೇ ಥರ ಪ್ರಾಬ್ಲಮ್ಸ್ ಆಗ್ತಾಯಿದ್ರೆ ಆ ಮಗುವಿನ ಭವಿಷ್ಯ ಹೇಗೆ ಅನ್ನೋವಂಥದ್ದು ನಿಮ್ಮ ಮೈಂಡಲ್ಲಿ ಬರ್ತಾ ಇದೆ. ಓಕೆ, ಆ ಮಗುಗೋಸ್ಕರ ಆದ್ರೂ ಈ ಒಂದು ರಿಲೇಷನ್ಶಿಪ್ಪನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋವಂಥದ್ದು. ಓಕೆ, ಸೊ ಇಲ್ಲಿ ನಿಮ್ಮ ಪಾರ್ಟ್ನರ್, ನಿಮ್ಮ ಹಸ್ಬೆಂಡ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಓಕೆ, ಸೊ ಅವರದೇ ಆದಂಥ ಕೆಲಸದಲ್ಲಿ ಬ್ಯುಸಿ ಆಗಿರುವಂಥದ್ದು, ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ನೀವಾಗ ಎಷ್ಟೇ ಅವ್ರ ಹತ್ರ ಹೋದ್ರೂ ಅವರು ಸಪ್ರೇಟ್ ಆಗ್ತಿದ್ದಾರೆ, ದೂರ ಹೋಗ್ತಾ ಇದ್ದಾರೆ ನಿಮ್ಮಿಂದ. ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ಏನೋ ಒಂದು ಭಯ ಕಾಡ್ತಾ ಇದೆ ಅಂತ ಕಾಣಿಸ್ತಿದೆ. ಇಲ್ಲಿ ಕನ್ಫ್ಯೂಷನ್ಸ್ ನಡೀತಾ ಇದೆ. ಈ ಪ್ರೀತಿನ ನಾನು ಟ್ರಸ್ಟ್ ಮಾಡಬಹುದಾ ಅನ್ನುವಂಥದ್ದು. ಈ ವ್ಯಕ್ತಿನ ನಾನು ನಂಬಬಹುದಾ? ಒಂದು ಸಲ ಪ್ರೀತಿಯಿಂದ ಮಾತಾಡಿಸುವಂಥದ್ದು, ಒಂದು ಸಲ ನಿಮ್ಮ ಹತ್ರ ರ್ಯಾಶ್ ಆಗಿ ಮಾತಾಡಿಸುವಂಥದ್ದು, ಒಂದು ಸಲ ಇದ್ದಕ್ಕಿದ್ದ ಹಾಗೆ ನಿಮ್ಮ ನಂಬರ್ನ ಬ್ಲಾಕ್ ಮಾಡುವಂಥದ್ದು. ಓಕೆ, ಏನೂ ರೀಸನ್ ಇಲ್ಲದೇ, ಕಾರಣಗಳು ಹೇಳದೇನೆ ನಿಮ್ಮಿಂದ ಸಪ್ರೇಟ್ ಆಗುವಂಥದ್ದು. ಸೊ ಆ ವ್ಯಕ್ತಿ ಮೇಲೆ ನಿಮಗೆ ಕ್ರಮೇಣ ಆ ವ್ಯಕ್ತಿ ಮೇಲೆ ಇರುವಂಥ ನಂಬಿಕೆ ಇರ್ಬೋದು, ಒಂದು ಒಳ್ಳೆ ಒಪಿನಿಯನ್ನ ಅವರು ಹಾಳು ಮಾಡ್ಕೊಳ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಓಕೆ, ಓಕೆ, ಅವ್ರ ಮೇಲಿರುವಂಥ ಒಳ್ಳೆ ಒಪಿನಿಯನ್ ನೀವೀಗ ಇತ್ತೀಚೆಗೆ ನಿಮಗೆ ಬದಲಾಗ್ತಾ ಇದೆ. ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ರಿ ಆ ಒಂದು ವ್ಯಕ್ತಿ ಮೇಲೆ, ಬಟ್ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವ್ರ ಮೇಲೆ ಓಕೆ ಅಷ್ಟು ಆಸಕ್ತಿ ಇಲ್ಲ ನಿಮ್ಮ ಪಾರ್ಟ್ನರ್ ಮೇಲೆ ಅಂತ ಕಾಣಿಸ್ತಾ ಇದೆ. ಇಲ್ಲಿ ನೀವಿರ್ಬೋದು, ನಿಮ್ಮ ಪಾರ್ಟ್ನರ್ ಅವರ ಎನರ್ಜಿ ಇರ್ಬೋದು. ಇಲ್ಲಿ ಒಂದು ಸಿಂಗಲ್ ಲವ್ ಕಾಣಿಸ್ತಾ ಇದೆ, ಒನ್ ಸೈಡ್ ಲವ್ ಕಾಣಿಸ್ತಾ ಇದೆ. ಓಕೆ, ಟ್ರಯಾಂಗಲ್ ಲವ್ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ನಿಮ್ಮ ಪರ್ಸನ್ ಅವರು ನಿಮಗಿಲ್ಲಿ ಚೀಟ್ ಮಾಡಿರೋವಂಥದ್ದು ಕಾಣಿಸ್ತಾ ಇರೋವಂಥದ್ದು. ಓಕೆ, ಓಕೆ, ಇಲ್ಲಿ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇರೋವಂಥ ವಿಷಯ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೆಲವೊಬ್ರು ಇಲ್ಲಿ ಹಂಚ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ, ಹೇಳಿದ್ದಾರೆ. ಸೊ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ನ ಒಪ್ಪಿಸ್ಬೇಕು ಈ ಒಂದು ಪ್ರೀತಿಗೆ ಅಂತ ಹೇಳಿ ಪ್ರಯತ್ನ ಪಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ತುಂಬ ಜನ ಒಂದು ರೊಮ್ಯಾಂಟಿಕ್ ಮೂಡಲ್ಲಿ, ಅಂದರೆ ಆ ರೊಮ್ಯಾಂಟಿಕ್ ಸಾಂಗ್ಸ್ಗಳನ್ನು ಕೇಳುವಂಥದ್ದು. ನಿಮಗಿಲ್ಲಿ ತುಂಬಾ ಮ್ಯೂಸಿಕ್ ಲವರ್ ಕಾಣಿಸ್ತಾ ಇದೆ. ನನಗಿಲ್ಲಿ ತುಂಬ ಜನ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ, ತುಂಬ ಹಾಡು ಕೇಳ್ತಾ ಇದ್ದೀರಾ. ಪ್ರೀತಿಗೆ ಸಂಬಂಧಪಟ್ಟಂತೆ ಬ್ರೇಕಪ್ ಸಿಚುವೇಶನ್ ಇರೋರು ತುಂಬಾ ಸ್ಯಾಡ್ ಸಾಂಗ್ಸ್ನ ಕೇಳ್ತಾ ಇರೋವಂಥದ್ದು. ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ಕರೆಂಟ್ ಸಿಚುವೇಶನ್ಸ್ ಆ ಥರ ಇದೆ. ಸೊ ಈ ಒಂದು ರೀಡಿಂಗಲ್ಲಿ H ಲೆಟರ್, L, K,
K, M and S. Okay. V, G and A, D. ಓಕೆ, ಇಲ್ಲಿ ದೇವ್ರ ಹತ್ರ ತುಂಬ ಪ್ರೇ ಮಾಡ್ತಾ ಇದ್ದೀರಾ. ಇಲ್ಲಿ ಆಲ್ರೆಡಿ ಏಜ್ಡ್ ಆಗಿರೋರು, ದಟ್ ಮೀನ್ಸ್ ಒಂದು 28 ಮೇಲೆ ಆಗಿರೋವಂಥ ಗರ್ಲ್ಸ್ ಇರ್ಬೋದು, ಬಾಯ್ಸ್ ಇರ್ಬೋದು, ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ಬಟ್ ಇಲ್ಲಿ ನಿಮಗೆ ಹುಡುಗಿ ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿ ನಿಮಗೆ ಒಂದು ಫೀಲ್ ಆಗ್ತಾ ಇದೆ. ಸೊ ತುಂಬ ಕಡೆ ಸಂಬಂಧಗಳು ಬರ್ತಾ ಇದೆ, ಆದರೆ ನಿಮಗಿಲ್ಲಿ ಯಾವುದೇ ಒಂದು ಸಂಬಂಧನೂ ಸೆಟ್ ಆಗ್ತಾ ಇಲ್ಲ. ಓಕೆ, ಸೊ ಅದ್ರ ಬಗ್ಗೆ ತುಂಬಾ ವರಿ ಆಗಿದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ನೀವು ಯಾವುದೋ ಒಂದು ವ್ಯಕ್ತಿನ ಇಷ್ಟಪಟ್ಟಿದ್ರಿ, ಬ್ರೇಕಪ್ ಆಯಿತು. ಸೊ ನೀವಿಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ಮದುವೆ ಮಾಡಬೇಕು ಅಂತ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಇಲ್ಲಿ ನೀವು ಒಪ್ಪಿಗೆ ಕೊಡ್ತಾ ಇಲ್ಲ. ಓಕೆ, ಅಂತ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ 18, 21, 28, 6, 8, 2, 19, 11. ಓಕೆ, ಇಲ್ಲಿ ತುಂಬಾ ಅವಾಯ್ಡ್ ಅನ್ನೋವಂಥದ್ದು ತುಂಬಾ ಇಲ್ಲಿ ಸ್ಟ್ರಾಂಗ್ ಆಗಿ ನನಗೆ ಇಲ್ಲಿ ಮೆಸೇಜ್ ಬರ್ತಾ ಇರೋವಂಥದ್ದು ಕಾಣಿಸ್ತಿದೆ. ಸೊ ನಿಮ್ಮ ಪರ್ಸನ್ ನೀವು ಇಲ್ಲಿ ತುಂಬ ಅವಾಯ್ಡ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಅವ್ರು ನಿಮ್ಮಿಂದ ಸಪ್ರೇಟ್ ಆಗಬೇಕು, ಸಪ್ರೇಟಲ್ಲಿರಬೇಕು, ಸಿಂಗಲ್ ಲೈಫನ್ನ ಲೀಡ್ ಮಾಡಬೇಕು ಅಂತೇಳಿ ಅವ್ರ ಮೈಂಡಲ್ಲಿ ಬರ್ತಾ ಇದೆ. ಓಕೆ, ಸೊ ಪ್ರೀತಿ ಬೇಡ, ಏನು ಬೇಡ, ನಾನು ನನ್ನಷ್ಟಕ್ಕೆ ನಾನು ಸಿಂಗಲ್ ಲೈಫನ್ನ ಲೀಡ್ ಮಾಡ್ತೀನಿ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಡೌಟ್ ಪಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಮೇಲೆ. ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾರೆ, ಬಟ್ ಇಲ್ಲಿ ತುಂಬ ಡೌಟ್ ಪಡ್ತಾ ಇರೋವಂಥದ್ದು ಎನರ್ಜಿ ಸಿಗ್ತಾ ಇದೆ. ಇಲ್ಲಿ ನೀನು ಬೇರೆ ಹುಡುಗನ ಜೊತೆ ಮಾತಾಡ್ತಿದ್ಯಾ ಅಥವಾ ಬೇರೆ ಹುಡುಗಿ ಜೊತೆ ನೀನು ಮಾತಾಡ್ತಿದ್ಯಾ ಅಂತ ಹೇಳಿ ಅನಾವಶ್ಯಕ ಡೌಟ್ ಪಡ್ತಾ ಇದ್ದೀರಾ. ಅದರಿಂದ ನಿಮ್ಮಿಬ್ಬರ ಮಧ್ಯೆ ಒಂದು ಫೈಟ್ಗಳಾಗ್ತಿದೆ, ಮನಸ್ತಾಪಗಳು ಬರ್ತಿದೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಇದಕ್ಕೆ ಟ್ಯಾರೋಯಿಂದ ಏನು ಆನ್ಸರ್ ಬರುತ್ತೆ, ಏನು ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. King of Wands, Five of Cups, King of Swords, ಬಾಟಮ್ ಆಫ್ ದ ಕಾರ್ಡ್ ಸಾರ್ಟ್ಸ್ ಕಾರ್ಡೇ ಬಂದಿದೆ. ದ ಹರ್ಮಿಟ್. ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲೂ ಒಂದು ಬೆಳಕು ಬರುವಂಥದ್ದು ಇದೆ. ಇಲ್ಲಿ ತುಂಬ ಸರ್ಚ್ ಮಾಡ್ತಿದ್ದೀರಾ ನಿಮ್ಮ ಪರ್ಸನ್ ಬಗ್ಗೆ, ತಿಳ್ಕೊಳ್ಬೇಕು ಅವ್ರು ಹೇಗೆ ಅಂಥೇಳಿ. ಇಲ್ಲಿ ತುಂಬ ತಿಳ್ಕೊಳ್ಳೋವಂಥ ಅವ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿದೆ ನಿಮಗೆ, ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋವಂಥದ್ದು. ಇಲ್ಲಿ ನಿಮ್ಮ ಪರ್ಸನ್ ತುಂಬಾ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಪ್ರೇ ಮಾಡ್ತಿದ್ದಾರೆ. ನಾನು ಆಲ್ರೆಡಿ ಹೇಳಿದಾಗೆ ಇಲ್ಲಿ ತುಂಬ ಜನ ಏನು ಹರಕೆಗಳನ್ನು ಮಾಡ್ಕೊಳ್ಳೋವಂಥದ್ದು ಅಥವಾ
ಇಲ್ಲಿ ಯಾವುದೋ ಒಂದು ಭಯ ಅವರಿಗೆ ಕಾಡ್ತಾ ಇದೆ, ನಿಮಗೆ ಗೊತ್ತಿಲ್ಲದೇನೆ ಏನೋ ಒಂದು ವಿಷಯನ ಅವ್ರು ನಿಮ್ಮ ಹತ್ರ ಸೀಕ್ರೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಬಟ್ ನಿಮಗೆ ಇಲ್ಲಿ ಅವ್ರಿಗೆ ಅನಿಸ್ತಾ ಇದೆ ನಿಮಗೆ ಆ ಸೀಕ್ರೆಟ್ ನಿಮಗೆ ಗೊತ್ತಾಗಿದೆ ಅನ್ನೋವಂಥದ್ದು ಅವ್ರ ಮೈಂಡಲ್ಲಿ ಬರ್ತಾ ಇದೆ. ಬಟ್ ಇಲ್ಲಿ ಅವರು ಸಮಥಿಂಗ್ ಏನೋ ನಿಮ್ಮಿಂದ ಅವ್ರು ಮುಚ್ಚಿಡ್ತಾ ಇದ್ದಾರೆ, ಸೀಕ್ರೆಟ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ ಎನರ್ಜಿ ಪ್ರಕಾರ. ಇಲ್ಲಿ ತುಂಬ ದಿನದಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬಾ ಪ್ರಾಬ್ಲಮ್ಸ್ಗಳು ನಡೀತಾ ಇದೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ತುಂಬ ಲಾಜಿಕಲ್ ಥಿಂಕ್ ಮಾಡ್ತಿದ್ದೀರಾ ಈ ಒಂದು ರಿಲೇಷನ್ಶಿಪ್ ಬಗ್ಗೆ. ಹಾಗೆ ಏನಾದರೂ ಒಂದು ಆ್ಯಕ್ಷನ್ ತೊಗೊಳ್ಬೇಕು, ಈ ಒಂದು ಪ್ರೀತಿ ಬಗ್ಗೆ, ಈ ಒಂದು ಪ್ರೀತಿ ವಿಷಯದಲ್ಲಿ ಏನಾದರೂ ಒಂದು ಆ್ಯಕ್ಷನ್ ತೊಗೊಳ್ಬೇಕು ಅಂತ ಹೇಳಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಒಂದು ಏನು ಹೇಳ್ಬೋದು, ಇಲ್ಲಿ ಕೆಲವೊಬ್ಬರು ತುಂಬಾ ನೆಗೆಟಿವ್ ಆಗು ಥಿಂಕ್ ಮಾಡ್ತಿದ್ದೀರಾ. ಮೂವ್ ಆನ್ ಆಗಿಬಿಡಬೇಕು, ಈ ಒಂದು ರಿಲೇಷನ್ಶಿಪ್ ನನಗೆ ಆಗ್ತಾ ಇಲ್ಲ. ಕೆಲವೊಬ್ಬರಿಗೆ ಇಲ್ಲಿ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿ ಇರ್ಬೋದು, ತುಂಬ ಏನು ಹೇಳ್ಬೋದು, ಕಷ್ಟದಲ್ಲಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಲೀಡ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಈ ಒಂದು ಪ್ರೀತಿಯಲ್ಲಿ ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ಓಕೆನಾ. ಈ ಒಂದು ಪ್ರೀತಿನ ಉಳಿಸ್ಕೊಳ್ಲಿಕ್ಕಿರ್ಬೋದು ಅಥವಾ ಈ ಒಂದು ಪ್ರೀತಿ ವಿಷಯದಲ್ಲಿ ತುಂಬಾ ನಿಮ್ಮ ಲೈಫಲ್ಲಿ ತುಂಬಾ ಸ್ಯಾಕ್ರಿಫೈಸ್ಗಳನ್ನು ಮಾಡಿದ್ದೀರಾ. ಹಾಗೆ ಈ ಒಂದು ಪ್ರೀತಿಗೆ ತುಂಬಾ ವಿರೋಧಿಗಳು ಇರುವಂಥದ್ದು ಕಾಣಿಸ್ತಾ ಇದೆ ನನಗಿಲ್ಲಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು. ಸಮಥಿಂಗ್ ಇಲ್ಲಿ ಯಾರೋ ಒಬ್ಬರು ನಿಮ್ಮ ಈ ಒಂದು ಪ್ರೀತಿಗೆ ತುಂಬಾ ವಿರೋಧ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಓಕೆನಾ. ಸೊ ಇಲ್ಲಿ ಏಂಜಲಿಂದ ಏನು ಗೈಡೆನ್ಸ್ ಬರ್ತಿದೆ ಚೆಕ್ ಮಾಡೋಣ. ಓಕೆ, ಇಲ್ಲಿ ಸೋಲ್ಮೇಟ್ ಅಂತ ಹೇಳಿ ಬರ್ತಾ ಇದೆ. ಓಕೆ, ಡಿಸೆಪ್ಷನ್, ಇಲ್ಲಿ ಕೆಲವೊಬ್ಬರು ನಿಮ್ಮ ಪರ್ಸನ್ ತುಂಬಾ ನಿಮ್ಮ ಹತ್ರ ಫೇಕಾಗಿ ಆ್ಯಕ್ಟ್ ಮಾಡ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ. ಸೊ ಮೇಕ್ ದ ಎಫರ್ಟ್ ಕೂಡ ಬಂದಿದೆ ಇಲ್ಲಿ. ನಿಮ್ಮ ಪರ್ಸನ್ ಅವರ ಒಂದು ಸೆಕೆಂಡ್ ಫೇಸ್ ನಿಮಗೆ ಕೆಲವೊಬ್ಬರಿಗೆ ರಿವೀಲ್ ಆಗುವಂಥದ್ದಿದೆ ಆದಷ್ಟು ಬೇಗ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಸೊ ನಿಮ್ಮ ಪರ್ಸನ್ ಬಗ್ಗೆ ತುಂಬಾ ಥಿಂಕ್ ಮಾಡ್ತಿದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ. ಈ ಒಂದು ಪ್ರೀತಿಯಲ್ಲಿ ಅವ್ರು ಚೀಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿದ್ರು ಅವರನ್ನು ನೀವು ಸಹಿಸ್ಕೊಂಡು ಈ ಒಂದು ರಿಲೇಷನ್ಶಿಪ್ನ ಲೀಡ್ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಅವ್ರ ಬಗ್ಗೆ ಏನೋ ಒಂದು ವಿಷಯ ನಿಮಗೆ ಸೀಕ್ರೆಟ್ ಅಂತ ಆಲ್ರೆಡಿ ಹೇಳಿದೆ, ನಿಮ್ಮ ಹತ್ರ ಏನೋ ಒಂದು ಸೀಕ್ರೆಟ್ ಮಾಡ್ತಿದ್ದಾರೆ ಅಂತೇಳಿ. ಅದ್ರ ಬಗ್ಗೆ ನಿಮಗೆ ಗೊತ್ತಾಗುವಂಥದ್ದು ಆದಷ್ಟು ಬೇಗ ಕಾಣಿಸ್ತಾ ಇದೆ ನನಗಿಲ್ಲಿ. ಇಲ್ಲಿ ಕೆಲವೊಬ್ಬರು ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಫ್ರೆಂಡ್ಸ್ ಇರ್ಬೋದು, ನೀವಿಬ್ಬರು ಕ್ರಶ್ ಇರ್ಬೋದು ನಿಮಗವರು. ಬಟ್ ಇಲ್ಲಿ ನಿಮ್ಮ ಪ್ರೀತಿನ ಹೇಳ್ಕೊಳ್ಲಿಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದೀರಾ. ನೀವಿಬ್ಬರು ಇಲ್ಲಿ ಸೋಲ್ಮೇಟ್ ರಿಲೇಷನ್ಶಿಪ್ನ ಲೀಡ್ ಮಾಡ್ತಾ ಇರ್ಬೋದು. ಓಕೆ. ಸೊ ಈ ಒಂದು ಪ್ರೀತಿಯಲ್ಲಿ ನೀವೇನಾದರೂ ಸ್ವಲ್ಪ ಎಫರ್ಟ್ ಹಾಕಿದರೆ ಡೆಫಿನೆಟ್ಲಿ ನಿಮ್ಮ ಒಂದು ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿ ಎಫರ್ಟ್ ಹಾಕಿದರೆ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಏನು ಹೇಳ್ಬೋದು, ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ದ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಏನಾದರೂ ಒಂದು ಸಕ್ಸಸ್ ಅಥವಾ ನಿಮ್ಮ ಲವ್ ಲೈಫ್ ಸಕ್ಸಸ್ ಆಗುವಂಥದ್ದು, ಏನಾದರೂ ಒಂದು ಹ್ಯಾಪಿ ಟರ್ನ್ ತಿರುಗುವಂಥ ಟೈಮಿಂಗ್ಸ್ ಇದೆ ಅಂತಲೂ ಹೇಳ್ಬೋದು. ಓಕೆ. ಸ್ವಲ್ಪ ಎಫರ್ಟ್ ಹಾಕಿ, ಈ ಒಂದು ಪ್ರೀತಿ ಬಗ್ಗೆ ಎಫರ್ಟ್ ಹಾಕಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಏಂಜಲ್ ಇದಕ್ಕೇನು ಗೈಡ್ ಮಾಡ್ತಿದ್ದಾರೆ ಅಂತ ಹೇಳಿ ಚೆಕ್ ಮಾಡೋಣ. ಸಕ್ಸಸ್, ಎಸ್. ಅನ್ಲೈಕ್ಲಿ ಬಂದಿದೆ. ಓಕೆ. ಸೊ ನಿಮ್ಮ ಪರ್ಸನ್ ನಿಮಗೆ ಇಷ್ಟ ಆಗದಿರೋಂಥ ಕೆಲಸನ ತುಂಬ ಮಾಡ್ತಾರೆ ಅಂತ ಕಾಣಿಸ್ತದೆ ಇಲ್ಲಿ. ನೀವು ಬೇಡ ಅಂತ ಕೆಲಸನೇ ಅವ್ರು ಮಾಡುವಂಥದ್ದು. ಓಕೆ. ಸೊ ಇಲ್ಲಿ ಇಟ್ಸ್ ಅಪ್ ಟು ಯು ಬರ್ತಾ ಇದೆ. ಎಸ್, ಡೆಫಿನೆಟ್ಲಿ ಲೆಟ್ ಗೋ. ಓಕೆ. ನಿಮ್ಮ ಲವ್ ಲೈಫಲ್ಲಿ ನಡೀತಿರೋಂಥ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಲೆಟ್ ಗೋ ಮಾಡಿ, ಹಾಗೆ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತೇಳಿ ನಿಮಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ ಇಲ್ಲಿ. ಓಕೆ. ಸೊ ಅದ್ರ ಬಗ್ಗೆ ಅಂತ ಹೇಳಿದರೆ ಇಲ್ಲಿ ಏಂಜಲಿನ ಮೆಸೇಜ್ ಸ್ಟ್ರಾಂಗ್ ಆಗಿ ಬಂದಿದೆ. ಇಟ್ಸ್ ಅಪ್ ಟು ಯು ಅಂತೇಳಿ. ನಿಮ್ಮ ಮೈಂಡಲ್ಲಿ ನಿಮ್ಮ ಥಾಟ್ಸ್, ನಿಮ್ಮ ಯೋಚನೆ ಏನು ಬರ್ತಿದೆ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಮಾಡಬೇಕಂತ ನಿಮಗೆ ಯೋಚನೆ ಬರ್ತಿದೆ, ಅದ್ರ ಮೇಲೆ ನೀವು ಸ್ಟಿಕ್ ಆನ್ ಆಗಿ ನಿಮ್ಮ ನಿರ್ಧಾರದ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ. ಸೊ ಇಲ್ಲಿ ಯಾರೇ ನಿಮಗೆ ಏನೇ ಹೇಳ್ಬೋದು, ಈ ಒಂದು ಪ್ರೀತಿ ಬಗ್ಗೆ ಕಂಟಿನ್ಯೂ ಮಾಡು ಅಂತ ಹೇಳ್ಬೋದು ಅಥವಾ ಈ ಒಂದು ರಿಲೇಷನ್ಶಿಪ್ ಬೇಡ ಬಿಟ್ಬಿಡು ಅಂತಲೂ ಹೇಳ್ಬೋದು. ಬಟ್ ಇಲ್ಲಿ ನಿಮ್ಮ ಒಂದು ಮನಸ್ಸಲ್ಲಿ ನಿಮ್ಮ ಒಂದು ಇನ್ನರ್ ವಾಯ್ಸ್ ನಿಮಗೇನು ಹೇಳುತ್ತೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ. ಇಲ್ಲಿ ಏನಾದರೂ ನಿಮ್ಮ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ನಡೀತಿದೆ, ಅದನ್ನು ಲೆಟ್ ಗೋ ಮಾಡಿ. ತುಂಬ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಡಿ. ಅದು ನಿಮ್ಮ ಲೈಫಲ್ಲಿ ತುಂಬಾ ಎಫರ್ಟ್
ಅಂದರೆ ತುಂಬಾ ಎಫೆಕ್ಟ್ ಆಗುತ್ತೆ, ನಿಮ್ಮ ಲೈಫಲ್ಲಿ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ, ಹಾಗೆ ತುಂಬಾ ಯೋಚನೆ ಮಾಡಬೇಡಿ ಈ ಒಂದು ರಿಲೇಷನ್ಶಿಪ್ ಏನಾಗುತ್ತೆ ಅಂಥೇಳಿ, ಓಕೆನಾ. ಸೊ ದೇವ್ರ ಇಚ್ಛೆ ಅಂತೆ ಆಗುತ್ತೆ ಅಂತ ಹೇಳಿ ಎಲ್ಲದನ್ನು ದೇವರ ಪಾದಕ್ಕೆ ಅರ್ಪಿಸ್ಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ತುಂಬ ಕೆಲವೊಬ್ಬರು ತುಂಬಾ ಸಫರ್ ಪಡ್ತಾ ಇದ್ದಾರೆ ಈ ಒಂದು ರಿಲೇಷನ್ಶಿಪ್ಪಿಂದ. ಸೊ ಹಾಗಾಗಿ ಓಕೆ, ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.